ಹಾಯ್ ಫ್ರೆಂಡ್ಸ್, ಯಶು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ ಕರುಗಳಿಗೆ ಹೇಗೆ ತಿಂಡಿಯನ್ನು ಕೊಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ. ಈ ವಿಡಿಯೋವನ್ನು ತಪ್ಪದೆ ನೋಡಿ ಎನ್ನುತ್ತಾ ಪ್ರಾರಂಭಿಸುತ್ತಿದ್ದೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ 4 ಕರುಗಳನ್ನು ಉದಾಹರಣೆಗೆ ತಗೊಂಡು ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೀನಿ. ಈ ಕರುವನ್ನು ಹಾಕಿರೋ ಹಸುವನ್ನು ತೋರುತ್ತಿದ್ದೇನೆ, ಬನ್ನಿ ಫ್ರೆಂಡ್. ಇಲ್ಲಿ ನೋಡಿ ಫ್ರೆಂಡ್ಸ್, ಆ ಕೆನ್ಗರ ತೋರಿದ್ನಲ್ಲ, ಆ ಕೆನ್ಗರ ಹಾಕಿರೋದು ಈ ಹಸುನೇ ನೋಡಿ, ಚೆನ್ನಾಗಿದೆ. ಆದರೆ ಅದು ರೆಡ್ ಇದೇ ಥರ ಕೊಡಿಸಿದ್ರು, ಆದರೆ ಅದು ಫುಲ್ ರೆಡ್ ಬಂದಿದೆ. ಇದು 2ನೇ ಕರು, ಅದು 2ನೇ ಕರು. ಹಾಲೆ 1ನೇ ಕರು ಬಡ್ಡೆ ಹಾಕಿತು, ಇದು 2ನೇ ಕರು ಹಾಕಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕರು ಹಾಕಿರೋದು ಯಾವ ಹಸು ಎಂದು ತೋರಿಸುತ್ತೇನೆ. ನೋಡಿ ಫ್ರೆಂಡ್ಸ್, ಆ ಕರುವನ್ನು ಹಾಕಿರೋದು ಈ ಹಸು. ಇದೇ 1ನೇ ಕರು ಇದು ಹಾಕಿರೋದು. ಈ ಸತಿಗೆ ಹಬ್ಬ ಆಗೈತೆ. ನೆಕ್ಸ್ಟ್ನೇದು 2ನೇ ಕರು. ನೋಡಿ ಫ್ರೆಂಡ್ಸ್, ಈ ಕರುವನ್ನು ಹಾಕಿರೋ ಹಸುವನ್ನು ತೋರುತ್ತೇನೆ. ನೋಡಿ ಫ್ರೆಂಡ್ಸ್, ಆ ಕರುವನ್ನು ಹಾಕಿರೋದು ಈ ಹಸು. ಇದು 1ನೇ ಕರುನೇ. ಇದು ಗಬ್ಬಾಗಿದೆ, 2ನೇ ಕರು. ಈ ಸತಿ ಕರು ಹಾಕಿದ್ರೆ ಇನ್ನೂ ಹಾಲು ಕರಿತೈತೆ. ಅದು ಹಾಲು ಕರಿತೈತೆ, ಇದು ಹಾಲು ಕರಿತೈತೆ. ನೋಡಿ ಫ್ರೆಂಡ್ಸ್, ಈ ಕರುನೂ ಐತೆ. ಈ ಕರು ಅಮ್ಮನ ತೋರುತ್ತೇನೆ. ಹಲೋ ಫ್ರೆಂಡ್ಸ್, ಆ ಕರು ಹಾಕಿರೋದು ಈ ಹಸು. ಈ ಹಸು ನಮ್ಮ ಮನೇಲಿ 2 ಕರು ಹಾಕಿದೆ. ಆಯಾ ವಯಸ್ಸಾಗಿದೆ. ತಂದಿದ್ದ ಹಸು ಇದು, ಆದರೆ ವಯಸ್ಸಾಗೈತಿ. ಹಾಯ್ ಫ್ರೆಂಡ್ಸ್, ಈಗ ತಿಂಡಿಯನ್ನು ಏನು ಕೊಡಬೇಕು ಎನ್ನುವುದನ್ನು ಪ್ರಾರಂಭ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಕರುಗಳಿಗೆ ನಾನು ಎಳೆ ತಿಂಡಿ ಕೊಟ್ಟಿದ್ದರೆ ಎಷ್ಟೋ ಚೆನ್ನಾಗಿರ್ತಿದ್ದೋ. ಎಳೆ ತಿಂಡಿ ಕೊಟ್ಟಿಲ್ಲ. ತಿಳ್ಕೊಂಡು ನಿಮಗೆ ಏನೇನು ಕೊಡಬೇಕು ಅಂತ ಹೇಳ್ತಾರದು ಎಲ್ಲ ಕೇಳಿ, ತಪ್ಪದೇ ಪೂರ್ತಿ ವಿಡಿಯೋವನ್ನು ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಕರ ಹಾಕಿದಾಗ ಒಂದು 15 ದಿವಸ ಬರೀ ಹಾಲು ಕೊಡಬೇಕು. ಏನಪ್ಪ ಅಂದರೆ ಬೆಳಿಗ್ಗೆ 1.5 ಲೀಟ್ರು, ಮಧ್ಯಾಹ್ನ 1 ಲೀಟ್ರು, ಸಂಜೆ 1.5 ಲೀಟ್ರು. ಆ ರೀತಿ ಹಾಲು ಕೊಟ್ಟರೆ 15 ದಿವಸ ಸಾಕು. ಆಮೇಲೆ 15 ದಿವಸ ಆದಮೇಲೆ ಅದರೊಳಗೆ ಒಂದು ಮೊಟ್ಟೆ ಮೊಟ್ಟೆ ಪೀಡು, ಡೈರಿ ಪೀಡು ಬರುತ್ತಲ್ಲ, ಅದು ಎಲ್ಲರೂ ತಂದು ಪೀಡು ಮತ್ತು ಹಾಲು ಮೊಟ್ಟೆ. ಬೆಳಿಗ್ಗೆ 1 ಲೀಟ್ರು, ಸಂಜೆ 1.5 ಲೀಟ್ರು, ಬೆಳಿಗ್ಗೆ 1.5 ಲೀಟ್ರು ಕೊಡಿ. ಆಗ ಚೆನ್ನಾಗಿ ಬರುತ್ತೆ ಕರ. ಅದೇ 1 ತಿಂಗಳು ಮೇಂಟೈನ್ ಮಾಡಾಗುತ್ತೆ. ಇನ್ನು ಅದು 15 ದಿವಸ, ಇದು 1.5 ತಿಂಗಳಾದಮೇಲೆ ಇನ್ನು 1.5 ತಿಂಗಳು 2 ತಿಂಗಳು ಬೆಳಿಗ್ಗೆ ಸಂಜೆ 1 ಲೀಟ್ರಿಗೆ ತಿಂಡಿ, ಒಂದು ಪೀಡು, ಹಿಂಡಿ, ಆಮೇಲೆ ಚಿನ್ನಿ ಅವೇನು ಹಾಕಕ್ಕೆ ಹೋಗಬೇಡಿ. ಅದು ಹಸುಗಳಿಗೆ ಹಾಲು ಬೀಳಲು ಮಾತ್ರ ಬೇಕಾಗಿರೋದು. ತಯಾರಾಗಲು ಡಿಲೆಕ್ಸ್, ಅದು ಡಿಲೆಕ್ಸ್ ಅಂತ ಹಾಲು ಕರೆಯೋದು ಐತೆ, ಹಸು ತಯಾರಾಗೋದು ಐತೆ. ಆಮೇಲೆ ಜೋಳದ ಪುಡಿ ಒಟ್ಟು ಬರುತ್ತೆ, ಅದು ಅವೆಲ್ಲನೂ ಚೆನ್ನಾಗಿ ಹಾಕಬೇಕು. ಅದೇ ಥರ ಒಂದು ಜಾಸ್ತಿ ಏನು ಹಾಲೊಳಿಕೆ ಅವೆಲ್ಲ ಸೇರಿ 1.5 kg 2 kg ಅಷ್ಟು ಅವು 4 ತಿಂಗಳು ತುಂಬ ಗಂಟ ಕೊಡಿ. ಆಮೇಲೆ ಬೆಳಿಗ್ಗೆ ಸಂಜೆ ಕೊಡಿ. ಅದು ಹಾಲು ಜೊತೆ ಬೆಳಿಗ್ಗೆ ಸಂಜೆ ಮಿಕ್ಸ್ ಮಾಡಿಬಿಟ್ಟು ಕೊಡಿ, ನಾನು ಹೇಳಿ ತಿಂಡಿ ಈಗ. ಆಮೇಲೆ 4 ತಿಂಗಳಾದಮೇಲೆ ಏನು ಕೊಡಬೇಕು ಅಂದರೆ ಇದಕ್ಕೆ ಜಾಸ್ತಿ ತಿಂಡಿ ಮಾಡಬೇಕು. ಎಲ್ಲ ಹಿಂಡಿ, ಪೀಡು, ಜೋಳ ನುಚ್ಚು, ಡಿಲೆಕ್ಸು, ಲೆವೆ ಬೂಸ ಅಂತಾರೆ ಡಿಲೆಕ್ಸ್ಗೆ. ಆಮೇಲೆ ಹಂಗೆ ಪಾಲಿಶ್ ತೋಡು ಅಂತ ಬರುತ್ತೆ, ಅದು ಸ್ವಲ್ಪ ಒಂದೊಂದು ಕೈಯಷ್ಟು, ಒಂದೊಂದು ಬಕ್ಸೆಯಷ್ಟು ಹಾಕಿ, ಅದನ್ನೂ ಚೆನ್ನಾಗಿ ಬರುತ್ತೆ ಕರುಗಳು. ಬೆಳಿಗ್ಗೆ 2 kg, ಸಂಜೆ 2 kg. ಅವು ಈಟ್ ಬರೋ ಗಂಟಲು ಚೆನ್ನಾಗಿ ಕೊಟ್ಟರೆ, ಆಮೇಲೆ ಅವು ಬೇಗ, ನೀವು ಚೆನ್ನಾಗಿ ತಿಂಡಿ ಕೊಟ್ಟಷ್ಟು ಬೇಗ ಗಬ್ಬಾಗುತ್ತೆ. ಈಟು ಬಂದಮೇಲೆ, ಈಟು ಕೊಡಿಸ್ಮೇಲೆ ಬೇಗ ಗಬ್ಬ ಆದಮೇಲೆ ಗರ್ಭಕೋಶ ಚೆನ್ನಾಗಿರುತ್ತೆ, ಬೇಗ ಚೆನ್ನಾಗಿ ಗಬ್ಬಾಗುತ್ತೆ. ಗಬ್ಬಾದಮೇಲೆ ಅದೇ ತಿಂಡಿ 4 kg 5 kg ಗಂಟ ಕೊಡಿ. ಏನಪ್ಪ ಅಂದರೆ ಚೆನ್ನಾಗಿ ಕೊಟ್ಟಷ್ಟು ಹಸು ಚೆನ್ನಾಗಿರುತ್ತೆ. ಆಮೇಲೆ 5-6 ತಿಂಗಳು, 7 ತಿಂಗಳು ಕೆತ್ತಲು ಬಿಡೋ ಟೈಮು ಚೆನ್ನಾಗಿ ಕೊಡಿ. ಆಮೇಲೆ ಹಾಲು ಇಳಿಯೋ ಟೈಮಲ್ಲಿ ಜಾಸ್ತಿ ಕಡಿಮೆ ಕೊಡಬೇಕು. ಮ್ಯಾತೆ ಕಡ್ಡಿ ಹಾಕ್ಬಾರ್ದು. ಎಲ್ಲ ಕೆತ್ತಲು ಬಾವು, ಹಾಲು ಜಾಸ್ತಿ ಹಿಡಿಯೋದ್ರಿಂದ ಅದಕ್ಕೆ ಇದಾಗುತ್ತೆ. ಎಲ್ಲ ಗಲೀಜು ಥರ ಆಗಿ ಕೆತ್ತಲು ಬಾವು ಏನೇನಾದರೂ ಆಯ್ತವೆ. ಅದರಿಂದ ಕರು 1 ತಿಂಗಳು 1.5 ತಿಂಗಳು ಐತೆ ಅನ್ನಂಗೆ ನಾವು ಏನಪ್ಪ ಅಂದರೆ ಒಂದು ಸ್ವಲ್ಪ ಕೊಡಬೇಕು.
ತಿಂಡಿ ಇದು ಮ್ಯಾತೆ ಕಡ್ಡಿ ಎಲ್ಲ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಕೊಟ್ಟು ಅಂದರೆ ಮೇವೆಲ್ಲ ನಿಲ್ಲಿಸ್ಬಾರ್ದು. ಹಾಲು ಇಳಿಯೋಂಥ ಪದಾರ್ಥಗಳನ್ನು ನಿಲ್ಲಿಸ್ಬೇಕು. ಆಮೇಲೆ ಕರು ಹಾಕಿ ಒಂದು 15 ದಿವಸ ಆದಮೇಲೆ 15 ದಿವ್ಸಗಂಟ ಬೆಲ್ಲ ಗಿಲ್ಲ ಪೌಷ್ಟಿಕಾಂಶಗಳು ಯಾವ್ಯಾವ ಐತೆ ತಿಂಡಿಗಳು, ಅದಕ್ಕೆ ಬೆಲ್ಲ ಕಾಳು ಏನೇನೋ ಕೊಡ್ತಾರೆ, ಅದು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅವು ಕೊಡಿ. ನೆಕ್ಸ್ಟ್ ಕರು ಹಾಕಿದ್ಮೇಲೆ ಹಾಲು ಇಳಿಯೋಂಥವ ಒಂದು 15 ದಿವಸ ಆದಮೇಲೆ ಚಿನ್ನಿ ಡಿಲೆಕ್ಸ್ ಅಂತ ಬರುತ್ತೆ, ಅದು ಹಾಲು ಇಳಿಯೋದು. ಆಮೇಲೆ ಅದು ಯಾವುದೋ ಕೇಕ್ ಅಂತ ಈಗ ಒಂದು ತಿಂಡಿ ಬಂದೈತೆ, ಅದು ಪೀಡು ಹಿಂಡಿ ಅವೆಲ್ಲನೂ ಚೆನ್ನಾಗಿ ಕೊಡಿ. ಅವು ಹಾಲು ಕೊಡೋಂಥ ತಕ್ಕಮಟ್ಟಾಗಿ 10-15 ಎಷ್ಟೆಷ್ಟೋ ಕೊಡಬೇಕು ತಿಂಡಿ. ನೀವು ಎಷ್ಟು ಕೊಡ್ತೀರ ಅಷ್ಟ್ರ ಮೇಲೆ ಡಿಪೆಂಡ್ ಹಾಲು ಕೊಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೀನಿ. ಥ್ಯಾಂಕ್ ಯು.